ಒಂದು ಡಬ್ಬಾ ಬಾಕ್ಸ್ ಅಂತ ಒಂದು ಸ್ಟ್ರಾಟಜಿಕ್ ಟೀಮ್ ಇದೆ. ಅವರಿಗೆ ಕನ್ನಡ ಬರಲ್ಲ. ಸುರ್ಜೇವಾಲಾ ಅವರ ಒಂದು ದಂಡು ದಾಳಿ ಇಲ್ಲಿಗೆ ಬಂದು ಕೂತ್ಕೊಂಡು ನಾವು ಒಬ್ಬರ PR ಮಾಡ್ತೀವಿ. ಅತ್ಯಂತ ಕೆಟ್ಟ PR ಯಾರಿಗಾದ್ರೂ ಇದ್ರೆ ಅದು DK ಶಿವಕುಮಾರ್ ಅವರಿಗೆ ಒಂದು ಡಬ್ಬಾ ಬಾಕ್ಸ್ ಅನ್ನುವಂತಹ PR ಟೀಮ್. ಈ ಹಿಂದೆ ಯಾಕೆ ಎಕ್ಸಾಂಪಲ್ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರ ಜೊತೆಲಿ ಯಾವುದೋ ಕ್ಯೂಬಾದ ಹಾಡನ್ನು ಬರೆದವರೊಬ್ರು ಇದ್ರು. ಅವರು ಮಿಣಿ ಪೌಡರ್ ಅಂತ ಬರ್ಕೊಡ್ತಾರೆ ಹಾಳೆ ಮೇಲೆ. ಕುಮಾರಸ್ವಾಮಿ ಅವರು ಪಾಪ ಮಿಣಿ ಪೌಡರ್ ಅಂತಲೇ ಅಂತಾರೆ. ಇವತ್ತಿಗೂ ಕೂಡ ಮಿಣಿ ಪೌಡರ್ ಅಂತ ಕುಮಾರಸ್ವಾಮಿ ಅವರನ್ನ ಗೇಲಿ ಮಾಡ್ತಿದ್ದಾರೆ ಬಹುಪಾಲು ಜನ. ಅಂದ್ರೆ ಅದಕ್ಕೆ ಕಾರಣ ಕುಮಾರಸ್ವಾಮಿ ಅವರ ಹಿಂದೆ ನಿಂತಿದ್ದಂತಹ ಯಾವುದೋ ಒಂದು ಕ್ಯೂಬಾದ ಹಾಡನ್ನ ಬರೆದವರು ಕಾರಣ. ಯಾರಿಗೂ ಗೊತ್ತಿದೆ ಈ ಸತ್ಯ? ಯಾರಿಗೂ ಗೊತ್ತಿಲ್ಲ. ಸೆಕೆಂಡ್ರಿ, ಇವರೇ ಸೈಕಲ್ ಅಲ್ಲಿ ತಳ್ಳಿಸ್ಕೊಳ್ಳೋದು, ಧಬಾರ್ ಅಂತ ಬೀಳೋದು, ಮತ್ತೆ ಸಾಕಷ್ಟು ವೈಲೇಷನ್ ಆಗಿರುವಂತಹ ಬೈಕ್ ಮೇಲೆ ಇವರೇ ಕುತ್ಕೊಳ್ಳೋದು ಬರೋದು, ಇವೆಲ್ಲ ಬೇಕಂತ ಮಾಡಿಕೊಳ್ಳುವಂತಹ, ತಮಗೆ ತಾವೇ ಘಾಸಿ ಮಾಡಿಕೊಳ್ಳುವಂತಹ ಒಂದು ಸೈಕೋ ಮನಸ್ಥಿತಿಯಂತೆ ಕಾಣುತ್ತೆ. PR ಟೀಮಲ್ಲಿ ಅದು ಯಾರಿದಾರೋ ಇಂಥವನ್ನೆಲ್ಲ ಯಾಕೆ ಮಾಡಿಸಿದ್ರೋ ಗೊತ್ತಿಲ್ಲ. ಈ ಕೆಟ್ಟ PR ಟೀಮ್ ಕಾರಣಕ್ಕೇನೆ ಮಾಧ್ಯಮಗಳಲ್ಲಿ ನೋಡಿ 40% ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನುವಂತಹ ಚರ್ಚೆಗಳು ನಡೆಯುತ್ತೆ.